ಇವತ್ತು ನಮ್ಮ ಯೂನಿವರ್ಸಿಟಿ ಗೇಟ್ ಹತ್ರ ಏನ್ ವೀರಗಾಸೆ ಗುರು. ನಮಸ್ಕಾರ ಗುರು, ಎಲ್ರಿಗೂ ಇವತ್ತಿನ ವಿಡಿಯೋಗೆ ಸುಸ್ವಾಗತ. ಇವತ್ತು ಬೆಳಗ್ಗೆನೆ ಬೇಗ ಎದ್ಬಿಟ್ಟು ಶಿಸ್ತ ಕಾಲೇಜಿ ರೆಡಿಯಾಗಿ ಪಾಠ ಕೇಳೋಣಂತ ಕಾಲೇಜಿಗೆ ಬಂದೆ ಗುರು. ಆದ್ರೆ ಫಸ್ಟ್ ಕ್ಲಾಸ್ ಆಲ್ರೆಡಿ ಲೇಟ್ ಆಗುತ್ತೆ, ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಬರೀ ಕ್ಲಾಸ್. ಆಮೇಲೆ ಕ್ಲಾಸ್ ರೂಮಿಗೆ ಬಂದ್ರೆ ಯಾವ ಕ್ಲಾಸು ತಗೊಂಡಿರ್ಲಿಲ್ಲ ಗುರು. ಈ ಕ್ಲಾಸ್ ರೂಮ್ ಅಲ್ಲಿ ಆಗಿರೋ ಸೈಲೆಂಟ್ ನೋಡಿ ನಾನೇ ಒಂದ್ ಸೆಕೆಂಡ್ ಬಕ್ರ ಆಗಿದ್ದೆ ಅಷ್ಟೇ. ನಾನು ಅಪ್ರೂಪಕ್ಕೆ ಫಸ್ಟ್ ಕ್ಲಾಸ್ ಹೋದಾಗ ಹಿಂಗ ಆಗುತ್ತೆ ಗುರು. ಅಟೆಂಡೆನ್ಸು ಸಿಗಲ್ಲ, ಈ ಕಡೆ ಕ್ಲಾಸು ಮಾಡಲ್ಲ. ಇದನ್ನ ನೋಡ್ಬಿಟ್ಟು ನಂಗಂತೂ. ಆದ್ರೆ ನಮ್ಮ ಹುಡುಗರು ಮಾತ್ರ ನೆಮ್ಮದಿಯಾಗಿ ಫ್ರೀ ಫೈರ್ ಆಡ್ತಾರ ಗುರು. ಏನ್ ಮಾಡ್ಬೇಕಿಂತ ನನ್ನ ಮಕ್ಳು ನೋಡಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅಂತೂ ಕಾಲೇಜ್ ಎಲ್ಲ ಮುಗೀತು, ಆಮೇಲೆ ಮೈಂಡ್ ಸ್ವಲ್ಪ ರಿಫ್ರೆಶ್ ಆಗ್ಲಿ ಅಂತ ಹೇಳಿ ಸ್ಪೆಷಲ್ ಟೀ ಕುಡ್ಕೊಂಡು ಗೇಟ್ ಹತ್ರ ಹೋದ್ರೆ ಏನೋ ಕಾರ್ಯಕ್ರಮ ಆಗ್ತಿತ್ತು ಗುರು. ಮತ್ತೆ ಇದು ಯಾವ ತರ ಕಾರ್ಯಕ್ರಮ ಆಗಿತ್ತು ಅಂದ್ರೆ HIV ಮತ್ತೆ ಏಡ್ಸ್ ಮೇಲೆ ಸ್ಟೂಡೆಂಟ್ಸ್ ಗಳಿಗೆ ಜಾಗೃತಿ ಮೂಡಿಸೋಕೋಸ್ಕರ ವೀರಗಾಸಿ ಅವರು ಈ ಕಾರ್ಯಕ್ರಮನ ಮಾಡ್ತಿದ್ರು ಗುರು. ಈ ಕಾರ್ಯಕ್ರಮ ಯಾವ ತರ ನಡೀತು ಅಂತ ಫುಲ್ ಆಗಿ ತೋರಿಸ್ತೀನಿ ನೋಡ್ಗುರು. ನೋಡಿದರತ್ತ ಬಸವನೆಂಬ ಬಳ್ಳಿ, ಆ ಬಳ್ಳಿಯನ್ನು ಎತ್ತಿ ನೋಡಿದರ ಬಸವ ಎಂದು ವಚನ ಕೇಳಿದವನ ಭಕ್ತಿಯು ಕನಿಷ್ಠ ಶೂನ್ಯ ಕಾಳಯ್ಯ ಕಲಿ ದೇವರ ದೇವದೇ ನುಡಿದಲಿಂಗನಿಗೆ. ಕಣಗಳನ್ನೇ ಹಾಗೆ ಮಾಡಿಕೊಂಡು ದಿನನಿತ್ಯ ಸೇವಿಸುತ್ತಾ ಹೋಗುತ್ತದೆ. ಹೀಗೆ ಹಲವಾರು ದಿನಗಳ ನಂತರ ನಮ್ಮ ದೇಹದ ರಕ್ತದಲ್ಲಿ ಸಂಪೂರ್ಣವಾಗಿ ಬಿಳಿ ರಕ್ತ ಕಣಗಳು ಖಾಲಿಯಾಗಿ ಬಿಡುತ್ತವೆ. ಅಂತಹ ಸಂದರ್ಭದಲ್ಲಿ ನಮ್ಮ ದೇಹವು ಸಂಪೂರ್ಣವಾಗಿ ರೋಗ ನಿರೋಧಕ ಶಕ್ತಿಯನ್ನು ಕಳೆದುಕೊಂಡು ಬಿಡುತ್ತದೆ. ಆ ಸಂದರ್ಭದಲ್ಲಿ ಹಲವಾರು ಸೋಂಕುಗಳು ಬಂದು ನಮ್ಮ ದೇಹವನ್ನ ಮುತ್ತಿಕೊಳ್ಳುತ್ತವೆ. ಇದನ್ನ ಏಡ್ಸ್ ಅಂತೇಳಿ ಕರೀತೇವೆ. ಆಮೇಲೆ ವೀರಗಾಸಿ ಎಲ್ಲ ಕೇಳ್ಕೊಂಡು ಸೀದಾ ಹಾಸ್ಟ್ಲಿ ಬಂದ್ವಿ ಗುರು. ಗಾಯ್ಸ್, ಹಾಸ್ಟ್ಲು ಫುಡ್ ತಿಂದು ಬೇಜಾರಾಯ್ತು. ಅದಕ್ಕೆ ಈಗ ಪುಳಿಯೋಗರೆ ಮಾಡ್ಕೊಂಡು ತಿನ್ನೋಣ ಅಂತ ಪುಳಿಯೋಗರೆ ಮಾಡ್ತಾ ಇದೀವಿ. ಆಮೇಲೆ ಪುಳಿಯೋಗರೆ ಮಾಡಕ್ ಬೇಕಾಗಿರೋ ಎಲ್ಲ ಐಟಮ್ ನ ತಂದ್ಕೊಂಡು ಅದ್ರ ಗೊಜ್ಜು ಮಾಡ್ಕೊಂಡು ಅನ್ನಕ್ಕೆ ಹಾಕೊಂಡು ಚೆನ್ನಾಗಿ ಹೊಟ್ಟೆ ತುಂಬಾ ತಿಂದ್ವಿ ಗುರು. ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಒಂದೇ ಒಂದು ಫಾಲೋ ಮಾಡು ಗುರು.